ಪ್ರಿಯ ರಸಿಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದು ಸಬ್ಸ್ಕ್ರೈಬ್ನಿಂದ ಹೊಸ ಕಥೆಯನ್ನ ಬರೆಯುವುದಕ್ಕೆ ನಮಗೆ ಪ್ರೋತ್ಸಾಹ ಸಿಗುತ್ತೆ. ಕೊನೆಯಲ್ಲಿ ಮಂದ ಬೆಳಕು ಹರಡಿತ್ತು ಮತ್ತು ಹೊರಗೆ ಮಳೆಯ ಹನಿಗಳು ಕಿಟಕಿಯ ಗಾಜಿನ ಮೇಲೆ ತಾಳ ಹಾಕ್ತಾ ಇದ್ವು. ಗಾಳಿಯಲ್ಲಿ ಒಂದು ವಿಚಿತ್ರ ಮಾದಕತೆ ಬೆರೆದಿತ್ತು. ಡಾಕ್ಟರ್ ರಾಘವ್ ನಿಧಾನವಾಗಿ ರಮ್ಯಾಳ ಮುಖದ ಮೇಲೆ ಹರಡಿದ್ದ ಕೂದಲ ಎಲೆಯನ್ನ ಅವಳ ಕಿವಿಯ ಹಿಂದೆ ಸರಿಸಿದ. ರಮ್ಯಾಳ ಕಣ್ಣು ರೆಪ್ಪೆಗಳು ಕೆಳಗೆ ಬಾಗಿದ್ದವು ಮತ್ತು ಅವಳ ಉಸಿರಾಟ ಸ್ವಲ್ಪ ಜೋರಾಗಿತ್ತು. ರಾಘವ್ ಬೆರಳುಗಳು ರಮ್ಯಾಳ ಮಣಿಕಟ್ಟನ್ನ ಹಿಡಿದು ತನ್ನತ್ತ ಎಳೆದಾಗ, ಅಂದ್ರೆ ಮುಂಗೈಯನ್ನ ಹಿಡಿದು ತನ್ನತ್ತ ಎಳೆದಾಗ, ರಮ್ಯಾಳ ಹೃದಯ ಜೋರಾಗಿ ಬಡಿದ್ಕೊಂಡಿತು. ಅವಳು ತನ್ನ ಕೈಗಳನ್ನ ರಾಘವನ ಎದೆಯ ಮೇಲೆ ಇಟ್ಲು. ಅಲ್ಲಿ ಅವಳಿಗೆ ರಾಘವನ ಹೃದಯ ಬಡಿತ ಸ್ಪಷ್ಟವಾಗಿ ಕೇಳಿಸ್ತಾ ಇತ್ತು. ಒಂದು ಶಬ್ದವನ್ನೂ ಆಡದಿದ್ದರೂ ಇಬ್ಬರ ಮೌನವೇ ಎಲ್ಲವನ್ನ ಹೇಳ್ತಾ ಇತ್ತು. ರಾಘವ್ ಬಾಗಿ ರಮ್ಯಾಳ ಹಣೆಗೆ ಮುತ್ತಿಟ್ಟ ಮತ್ತು ಆ ಒಂದು ಸ್ಪರ್ಶ ರಮ್ಯಾಳ ಒಳಗಿನ ಎಲ್ಲ ಬಿರುಗಾಳಿಗಳನ್ನ ಶಾಂತಗೊಳಿಸ್ತು. ಅವಳು ನಿಧಾನವಾಗಿ ರಾಘವನನ್ನ ಅಪ್ಪಿಕೊಂಡ್ಲು. ಅವಳಿಗೆ ಜಗತ್ತಿನ ಅತ್ಯಂತ ಸುರಕ್ಷಿತ ತಾಣ ಸಿಕ್ಕಂತಾಗಿತ್ತು. ಇದು ಎರಡು ಆತ್ಮಗಳು ಪರಸ್ಪರ ಒಂದಾಗುತ್ತಿದ್ದ ಕ್ಷಣವಾಗಿತ್ತು. ಅಲ್ಲಿ ಶಬ್ದಗಳ ಅವಶ್ಯಕತೆ ಇರಲಿಲ್ಲ. ಉಫ್, ಅಮ್ಮ ನೋಡು, ರಕ್ತ ಬರ್ತಾ ಇದೆ, ನಾನ್ ನೋವಿನಿಂದ ಸತ್ತು ಹೋಗ್ತಾ ಇದ್ದೇನೆ ಅಂತ ರಮ್ಯಾಳ ಕಿರ್ಚಾಟಕ್ಕೆ ಇಡೀ ಲಕ್ಸುರಿ ವಿಲ್ಲಾ ಪ್ರತಿಧ್ವನಿಸ್ತು. ಸುಮಿತ್ರಾ ತಲೆ ಚೆಚ್ಕೊಂಡ್ಲು. ರಮ್ಯಾ, ಸಾಕು ಮಾಡು, ಒಂದು ಪುಟ್ಟ ಗಾಜಿನ ಚೂರು ಚುಚ್ಚಿದೆ ಅಷ್ಟೇ, ಇದಕ್ಕೇನೋ ಆಕಾಶ ಬಿದ್ದು ಹೋಗಿಲ್ಲ ಅಂತ ಅಂದ್ಲು ಅವಳ ತಾಯಿ. ರಮ್ಯಾ ಹಾಸನದ ಅತಿದೊಡ್ಡ ಶ್ರೀಮಂತ ಮರಿಗೌಡ ಅವರ ಏಕೈಕ ಮುದ್ದಿನ ಮಗಳು. ಸೋಫಾದ ಮೇಲೆ ಕುಳಿತು ಅವಳು ತನ್ನ ಕಾಲನ್ನ ಕತ್ತರಿಸಿ ಹೋದಂತೆ ಅಳ್ತಾ ಇದ್ಲು. ನಿಮಗೆ ಅರ್ಥ ಆಗೋದಿಲ್ಲ ಅಮ್ಮ, ಇದು ತುಂಬಾ ಆಳವಾಗಿದೆ, ಡೀಪ್ ಆಗೋಗಿದೆ ಅಂಥೇಳಿ ಬಿಕ್ಕಳಿಸ್ತಾ ಹೇಳ್ತಾ ಇದ್ಲು. ಅಷ್ಟರಲ್ಲಿ ಮೇನ್ ಡೋರಿಂದ ಒಬ್ಬ ಗಂಭೀರ ಮತ್ತು ಪ್ರಭಾವಶಾಲಿ ವ್ಯಕ್ತಿ ಒಳಗ್ ಬಂದ. ಅವನು ಡಾಕ್ಟರ್ ರಾಘವ್, ನಗರದ ಅತಿದೊಡ್ಡ ಸರ್ಜನ್ ಮತ್ತು ಮರಿಗೌಡ ಅವರ ಕೌಟುಂಬಿಕ ಮಿತ್ರನ ಮಗ ಕೂಡ. ಅವನು ಇದೇ ವಿಲ್ಲಾದ ಒಂದು ಭಾಗದಲ್ಲಿ ವಾಸಿಸ್ತಾ ಇದ್ದ. ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿ ಏನು ಅನಾಹುತ ನಡೆದಿದೆ ಎಂದು ರಾಘವ್ ತನ್ನ ಗಂಭೀರ ಧ್ವನಿಯಲ್ಲಿ ಕೇಳ್ದ. ರಾಘವ್, ಮಗನೇ, ನೀನು ಬಂದಿದ್ದು ಒಳ್ಳೇದಾಯ್ತು. ಈ ಡ್ರಾಮಾ ಕ್ವೀನನ್ನ ಸ್ವಲ್ಪ ನೋಡು. ಸಣ್ಣ ಗಾಜಿನ ಚೂರು ತಗಲಿದೆ, ಅದಕ್ಕೆ ಇಡೀ ಮನೆಯನ್ನೇ ತಲೆ ಮೇಲೆ ಹೊತ್ಕೊಂಡಿದ್ದಾಳೆ ಅಂತೇಳಿ ಸುಮಿತ್ರಾ, ಅಂದ್ರೆ ರಮ್ಯಾಳ ತಾಯಿ, ನಿಟ್ಟುಸಿರನ್ನ ಬಿಟ್ಲು. ರಾಘವ್ ತನ್ನ ಬ್ಯಾಗಿಟ್ಟು ರಮ್ಯಾಳತ್ತ ನಡೆದ. ರಮ್ಯಾ ಅವನನ್ನ ನೋಡ್ತಾ ಇದ್ದಂತೆಯೇ ಮುಖ ಸಿಂಡರ್ಸ್ಕೊಂಡ್ಲು. ಅವಳು ರಾಘವನನ್ನ ಹಿಟ್ಲರ್ ಡಾಕ್ಟರ್ ಅಂತ ಕರೀತಾ ಇದ್ಲು. ಯಾಕಂದ್ರೆ ಅವನು ಅವಳ ಬಾಲಿಶ ವರ್ತನೆಗಳನ್ನು ನೋಡಿ ಎಂದಿಗೂ ನಗ್ತಾ ಇರಲಿಲ್ಲ. ಕಾಲು ಜೋಡಿಸು ಅಂತೇಳಿ ರಾಘವ್ ಆಜ್ಞಾಪಿಸುವ ಧ್ವನಿಯಲ್ಲಿ ಹೇಳಿದ. ಬೇಡ, ನೀವು ತುಂಬಾ ನೋವು ಕೊಡ್ತೀರಿ, ನಾನೇ ತೆಗೆದುಕೊಳ್ತೇನೆ ಅಂಥೇಳಿ ರಮ್ಯಾ ನಕ್ರ ಮಾಡಿದ್ಲು. ರಾಘವ್ ಅವಳ ಮಾತನ್ನು ಕೇಳಿಸ್ಕೊಳ್ದೆ ಅವಳ ಕಾಲನ್ನ ಹಿಡಿದು ತನ್ನ ತೊಡೆಯ ಮೇಲೆ ಇಟ್ಕೊಂಡ. ಅವನ ಕೈಗಳು ಗಟ್ಟಿಯಾಗಿದ್ವು, ಆದರೆ ಸ್ಟಡಿಯಾಗಿದ್ವು. ರಮ್ಯಾಳ ಪಾದಗಳು ಹತ್ತಿಯಂತೆ ಮೃದುವಾಗಿದ್ವು. ರಾಘವ್ ಒಂದು ಚಿಮಟವನ್ನ ತೆಗೆದು ರಮ್ಯಾಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳ್ದ, ಇನ್ನೊಮ್ಮೆ ಕಿರ್ಚಿದ್ರೆ ಒಂದು ಇಂಜೆಕ್ಷನ್ ಕೊಡ್ತೇನೆ ಅಂತ. ರಮ್ಯಾ ಹೆದರಿ ಸುಮ್ಮನಾಗ್ಬಿಟ್ಲು. ಕ್ಷಣಾರ್ಧದಲ್ಲಿ ರಾಘವ್ ಗಾಜಿನ ಚೂರನ್ನ ತೆಗೆದು ಮದ್ದನ್ನ ಹಚ್ಚಿದ. ರಾಘವ್ ಎದ್ದು ನಿಲ್ತಾ ಹೇಳ್ದ, ಮತ್ತು ಮುಂದಿನ ಬಾರಿ ಬರಿಗಾಲಲ್ಲಿ ತೋಟದಲ್ಲಿ ಓಡಾಡೋದನ್ನ ನಿಲ್ಸು, ನೀನೇನು ಮಗು ಅಲ್ಲ. ಸಿಡುಕ ಎಲ್ಲೋ ಎಂದು ರಮ್ಯಾ ಗೊಳಕೊಂಡ್ಲು. ಆದ್ರೆ ಅಷ್ಟರಲ್ಲಿ ರಾಘವ್ ಅಲ್ಲಿಂದ ಹೊರಟು ಹೋಗಿದ್ದ. ಮರುದಿನ ರಾಘವ್ ತನ್ನ ಹಾಸ್ಪಿಟಲ್ ಕ್ಯಾಬಿನ್ನಲ್ಲಿ ಫೈಲುಗಳ ಕೆಲಸಗಳಲ್ಲಿ ಮಗ್ನನಾಗಿದ್ದಾಗ ಅವನ ಬಾಲ್ಯದ ಗೆಳೆಯ ಅಭಿಮನ್ಯು ಬಿರುಗಾಳಿಯಂತೆ ಒಳಗ್ ಬಂದ. ಅಭಿಮನ್ಯು ಒಬ್ಬ ಚುರುಕಾದ ಪೊಲೀಸ್ ಆಫೀಸರ್ ಮತ್ತು ಶ್ರೀಮಂತ ಮನೆತನದ ವಾರಸುದಾರ. ಅವನು ಈಗಷ್ಟೇ ಲಂಡನ್ನಿಂದ ಇಂಡಿಯಾಗೆ ವಾಪಸ್ ಬಂದಿದ್ದ. ಏನ್ ಭಾಯ್, ನಮ್ಮ ಸೀರಿಯಸ್ ಡಾಕ್ಟರ್ ಹೇಗಿದ್ದಾರೆ ಅಂತೇಳಿ ಅಭಿಮನ್ಯು ನಗುತ್ತಾ ರಾಘವನನ್ನ ಹಗ್ ಮಾಡ್ಕೊಂಡ. ನೀನ್ ಯಾವಾಗ ಸುಧಾರಿಸ್ತೀಯ ಅಭಿ, ಬಾಗಿಲು ತಟ್ಟೋದನ್ನ ಯಾವಾಗ ಕಲಿತೀಯಾ ಅಂಥೇಳಿ ರಾಘವ್ ನಗುತ್ತಾ ಕೇಳ್ದ.
ನೀನ್ ಯಾವಾಗ ನಗೋದನ್ನ ಕಲಿತೀಯೋ ಆಗ ಅಂಥೇಳಿ ಅಭಿಮನ್ಯು ಕುರ್ಚಿ ಮೇಲೆ ಕುಳಿತುಕೊಂಡ. ನಡಿ, ಇವತ್ತೊಂದೇ ಶೂಟಿಂಗ್ ರೇಂಜ್ಗೆ ಹೋಗೋಣ, ಬಹಳ ದಿನ ಆಯ್ತು ಅಂಥೇಳಿ ಅಂದ. ಗುರಿ ಇಟ್ಟು ಸಂಜೆ ಇಬ್ರು ಶೂಟಿಂಗ್ ರೇಂಜ್ನಲ್ಲಿದ್ರು. ಮಾತುಕತೆಯಲ್ಲಿ ತೊಡಗಿದ್ದಾಗ ರಾಘವ್ ಫೋನ್ಗೆ ಆಸ್ಪತ್ರೆಯಿಂದ ಒಂದು ಎಮರ್ಜೆನ್ಸಿ ಫೋನ್ ಕಾಲ್ ಬಂತು. ಸರ್, ಡಾಕ್ಟರ್ ಆಯೇಷಳನ್ನ ಒಬ್ಬ ರೋಗಿ ಒತ್ತೆಯಾಳಾಗಿರಿಸಿಕೊಂಡಿದ್ದಾನೆ, ಕಿಡ್ನಾಪ್ ಮಾಡಿಕೊಂಡಿದ್ದಾನೆ ಅಂತ. ಅವಳ ಕುತ್ತಿಗೆಗೆ ಕತ್ತರಿ ಇಟ್ಟು ನಿಂತಿದ್ದಾನೆ ಎಂದು ರಿಸೆಪ್ಷನಿಸ್ಟ್ ಗಾಬರಿಯಿಂದ ರಾಘವ್ಗೆ ತಿಳಿಸಿದ್ಲು. ಮತ್ತು ಅಭಿಮನ್ಯು ತಕ್ಷಣ ಆಸ್ಪತ್ರೆಗೆ ತಲುಪಿದ್ರು. ಅಲ್ಲಿನ ದೃಶ್ಯ ಭಯಾನಕವಾಗಿತ್ತು. ಮಾನಸಿಕವಾಗಿ ಅಸ್ವಸ್ಥನಾದ ರೋಗಿಯೊಬ್ಬ ಶಾಂತ ಮತ್ತು ಸುಂದರ ಡೆಂಟಿಸ್ಟ್ ಆಗಿದ್ದ ಡಾಕ್ಟರ್ ಆಯೇಷಳನ್ನ ಹಿಡಿದುಕೊಂಡಿದ್ದ. ಆಯೇಷಳ ಕಣ್ಣುಗಳಲ್ಲಿ ಸಾವಿನ ಭಯ ಇತ್ತು. ಯಾರು ಮುಂದೆ ಬರಬೇಡಿ, ಇಲ್ಲದಿದ್ರೆ ಇವಳನ್ನ ಕೊಂದು ಬಿಡ್ತೇನೆ ಅಂತೇಳಿ ಆ ಮನುಷ್ಯ ಕಿರ್ಚುತ್ತಾ ಇದ್ದ. ರಾಘವ್ ಪರಿಸ್ಥಿತಿಯನ್ನ ನಿಭಾಯಿಸುವುದಕ್ಕೆ ಪ್ರಯತ್ನಿಸಿದ. ನೋಡು, ಶಾಂತವಾಗು, ನಾವು ಮಾತಾಡೋಣ. ಆದರೆ ಆ ವ್ಯಕ್ತಿ ಕೇಳೋ ಸ್ಥಿತಿಯಲ್ಲಿರಲಿಲ್ಲ. ಅಭಿಮನ್ಯು ಆ ಗುಂಪಿನ ಹಿಂದಿನಿಂದ ಗುಟ್ಟಾಗಿ ಒಂದು ಕಡೆ ಸರಿದ. ಅವನ ಗರುಡನಂತಹ ಕಣ್ಣುಗಳು ಆ ವ್ಯಕ್ತಿಯ ಪ್ರತಿ ನಡೆಯನ್ನ ಕೂಡ ಗಮನಿಸ್ತಾ ಇದ್ವು. ಆ ವ್ಯಕ್ತಿಯ ಗಮನ ಸ್ವಲ್ಪ ಬೇರೆಡೆಗೆ ಹೋದ ತಕ್ಷಣ ಅಭಿಮನ್ಯು ಮಿಂಚಿನ ವೇಗದಲ್ಲಿ ತನ್ನ ಗನ್ನ ಹಿಂಭಾಗದಿಂದ ಅವನ ಮಣಿಕಟ್ಟಿಗೆ ಹೊಡೆದ, ಅಂದ್ರೆ ಮುಂಗೈಗೆ ಹೊಡೆದ. ಕತ್ತರಿ ಕೆಳಗೆ ಬಿತ್ತು ಮತ್ತು ಅಭಿಮನ್ಯು ಅವನನ್ನ ನೆಲಕ್ಕೆ ಹಾಕಿ ಹಿಡಿದ. ಆಯೇಷ ನಡಗತಾ ಗೋಡೆಯ ಆಸರೆಯಲ್ಲಿ ಕೆಳಕ್ಕೆ ಕುಸಿದ್ಲು. ಅಭಿಮನ್ಯು ಅಪರಾಧಿಯನ್ನ ಪೊಲೀಸರಿಗೆ ಒಪ್ಪಿಸಿ ಆಯೇಷಳತ್ತ ತಿರುಗಿದ. ಆಯೇಷಳ ಮುಖ ಬೆಳ್ಳಗಾಗಿತ್ತು. ನೀವು ಆರಾಮಾಗಿದ್ದೀರಾ ಅಂತೇಳಿ ಅಭಿಮನ್ಯು ತನ್ನ ಜಾಕೆಟ್ ತೆಗೆದು ಅವಳ ಹೆಗಲ ಮೇಲೆ ಹಾಕುತ್ತಾ ಕೇಳ್ದ. ಆಯೇಷಾ ತಲೆ ಅಳ್ಳಾಡಿಸಿ, ಆದರೆ ಅವಳ ಕಣ್ಣೀರು ನಿಲ್ಲುತ್ತಿರಲಿಲ್ಲ. ಹುಡುಗಿಯರಿಂದ ದೂರವೇ ಇರ್ತಿದ್ದ ಅಭಿಮನ್ಯು ಮೊದಲ ಬಾರಿಗೆ ಯಾರೋ ಅಳ್ತಾ ಇರೋದನ್ನ ಕಂಡು ವಿಚಲಿತನಾದ. ಅವನು ನಿಮ್ಮನ್ನ ಮುಟ್ಟಿಲ್ಲ ತಾನೆ ಅಂತೇಳಿ ಅಭಿಮನ್ಯು ದೆಮೆಯಲ್ಲಿ ಒಂದು ವಿಚಿತ್ರ ಕಟ್ಟುನಿಟ್ಟು ಮತ್ತು ಕಾಳಜಿ ಇತ್ತು. ಇಲ್ಲ, ಕೇವಲ ಹೆದರಿದ್ದೆ ಅಷ್ಟೇ ಅಂತೇಳಿ ಆಯೇಷಾ ಮೇಲು ದನಿಯಲ್ಲಿ ಹೇಳಿದ್ಲು. ರಾಘವ್ ಆಯೇಷಾಳನ್ನ ಮನೆಗೆ ಕಳುಹಿಸುವ ವ್ಯವಸ್ಥೆ ಮಾಡ್ದ. ಆದ್ರೆ ಅಭಿಮನ್ಯುವಿನ ಕಣ್ಣುಗಳು ಆಯೇಷಾಳ ಮೇಲೆಯೇ ನೆಟ್ಟಿದ್ದನ್ನ ಅವನು ಗಮನಿಸಿದ. ಕೆಲವು ದಿನಗಳ ನಂತರ ಲಕ್ಸುರಿ ವಿಲಾದಲ್ಲಿ ಮತ್ತೆ ಗದ್ದಲ ಆರಂಭ ಆಗಿತ್ತು. ಪಾಪಾ, ಪ್ಲೀಸ್, ನನಗೆ ಫ್ರೆಂಡ್ಸ್ ಜೊತೆ ಗೋವಾ ಟ್ರಿಪ್ ಹೋಗ್ಬೇಕು, ಎಲ್ಲರೂ ಹೋಗ್ತಾ ಇದ್ದಾರೆ ಅಂತ ರಮ್ಯಾ ಬ್ರೇಕ್ಫಾಸ್ಟ್ ಟೇಬಲ್ ಮೇಲೆ ಹಠ ಹಿಡಿದ್ಲಿದ್ಲು. ಮರಿಗೌಡ್ರು ಅವರು ನ್ಯೂಸ್ ಪೇಪರ್ ಕೆಳಗಿಟ್ಟು, ಇಲ್ಲ ರಮ್ಯಾ, ನಿನಗೆ ಗೊತ್ತು ನಗರದ ಪರಿಸ್ಥಿತಿ ಸರಿಯಿಲ್ಲ ಮತ್ತು ನನಗೆ ನಿನ್ನ ಸುರಕ್ಷತೆ ಬಗ್ಗೆ ಚಿಂತೆ ಇದೆ ಅಂತ. ನೀನ್ ಯಾವಾಗ್ಲೂ ಹೀಗೆ ಮಾಡ್ತೀರಿ, ನನಗೆ ಈಗ 21 ವರ್ಷ ಅಂತೇಳಿ ರಮ್ಯಾ ಕಾಲು ಬಡಿದ್ಲು. ಅಷ್ಟರಲ್ಲಿ ರಾಘವ್ ಅಲ್ಲಿಗೆ ಬಂದ. ಮರಿಗೌಡ ಅವರು ಅವನನ್ನ ನೋಡಿ, ರಾಘವ್, ನೀನೇ ಇವಳಿಗೆ ತಿಳಿ ಹೇಳು, ಇವಳು ಒಬ್ಳೇ ಗೋವಾಕ್ಕೆ ಹೋಗ್ಬೇಕಂತೆ. ರಾಘವ್ ರಮ್ಯಾಳನ್ನ ನೋಡಿ ಸಪಾಟು ಧ್ವನಿಯಲ್ಲಿ, ಅಂದ್ರೆ ಸ್ಲೋ ಜೋರ ವಯಸ್ಸಲ್ಲಿ ಹೇಳ್ದ, ಅಂಕಲ್ ಸರಿಯಾಗಿ ಹೇಳ್ತಾ ಇದ್ದಾರೆ, ಹೊರಗಿನ ಪರಿಸ್ಥಿತಿ ಸುರಕ್ಷಿತವಾಗಿಲ್ಲ ಮತ್ತು ರಮ್ಯಾಳಂತಹ ಅಜಾಗೃತ ಹುಡುಗಿಗಂತೂ ಖಂಡಿತ ಅಲ್ಲ. ರಮ್ಯಾಳ ಮುಖ ಕೋಪದಿಂದ ಕೆಂಪಾಯ್ತು. ನನ್ನ ಬಗ್ಗೆ ತೀರ್ಮಾನ ತೆಗೆದುಕೊಳ್ಳೋಕ್ಕೆ ನೀವ್ಯಾರು? ನೀವು ಕೇವಲ ನಮ್ಮ ಡಾಕ್ಟರ್ ಅಷ್ಟೇ, ನಮ್ಮಪ್ಪ ಅಲ್ಲ. ರಮ್ಯಾ ಮರಿಗೌಡ ಅವರನ್ನು ಗದರಿಸಿದ್ರು. ಮರ್ಯಾದೆಯಿಂದ ಮಾತಾಡು. ಕೋಪದಲ್ಲಿ ರಮ್ಯಾ ಅಲ್ಲಿಂದ ಹೊರಟು ಹೋದ್ಲು. ಅಂದು ರಾತ್ರಿ ಮರಿಗೌಡ ಅವರಿಗೆ ಹಠಾತ್ತಾಗಿ ಎದೆಯಲ್ಲಿ ತೀವ್ರ ನೋವು ಕಾಣಿಸ್ಕೊಂತು. ಮಲೆಯಲ್ಲಿ ಎಲ್ಲರೂ ಗಾಬರಿಯಾದ್ರು. ರಾಘವ್ ತಕ್ಷಣ ಚಿಕಿತ್ಸೆಯನ್ನ ಆರಂಭಿಸಿದ. ಮರಿಗೌಡ ಅವರ ಸ್ಥಿತಿ ಸ್ವಲ್ಪ ಸ್ಥಿರವಾದಾಗ ಅವರು ರಾಘವ್ ಕೈ ಹಿಡಿದುಕೊಂಡ್ರು. ರಾಘವ್ ತನ್ನ ಹತ್ರ ಎಷ್ಟು ಸಮಯ ಇದೆ ಅಂಥೇಳಿ ನನಗೆ ಗೊತ್ತಿಲ್ಲ, ನಾನು ಹೋದ್ಮೇಲೆ ನನ್ನ ರಮ್ಯಾಳ ಗತಿ ಏನು? ಅವಳು ತುಂಬಾ ಮುಗ್ಧೆ, ಪ್ರಪಂಚದ ಜಾಣ್ಮೆ ಅವಳಿಗಿಲ್ಲ ಅಂತೇಳಿ ಕಣ್ಣೀರನ್ನ ಹಾಕಿದ್ರು. ಅಂಕಲ್, ನೀವು ಗುಣಮುಖರಾಗ್ತೀರಿ ಅಂಥೇಳಿ ರಾಘವ್ ಧೈರ್ಯವನ್ನ ತುಂಬುತ್ತ, ಇಲ್ಲ ಮಗನೇ, ನನಗೆ ಒಂದು ವಚನ ಬೇಕು, ನನಗೆ ಮಾತು ಕೊಡು, ನನ್ನ ರಮ್ಯಾಳ ಕೈ ಹಿಡಿ, ನೀನು ಅವಳನ್ನ ಎಂದಿಗೂ ಅಳೋದಕ್ಕೆ ಬಿಡುವುದಿಲ್ಲ ಅಂಥೇಳಿ ನನಗೆ ಗೊತ್ತು, ನನ್ನ ಮಗಳ ಸುರಕ್ಷತೆಯನ್ನ ನಾನು ನಿನ್ನ ಕೈಯಲ್ಲಿ ಮಾತ್ರ ನೋಡಬಲ್ಲೆ ಅಂಥೇಳಿ ಹೇಳಿದ್ರು. ರಾಘವ್ ದಂಗಾದ. ಅವನು ರಮ್ಯಾಳನ್ನ ಎಂದಿಗೂ ಆ ದೃಷ್ಟಿಯಿಂದ ನೋಡಿರ್ಲಿಲ್ಲ. ಆದ್ರೆ ತಂದೆ ಸಮಾನರಾದ ಮರಿಗೌಡ ಅವರ ಸ್ಥಿತಿ ನೋಡಿ ಅವನಿಗೆ ನಿರಾಕರಿಸಲು ಸಾಧ್ಯವಾಗಲಿಲ್ಲ. ಸರಿ ಅಂಕಲ್, ಇದರಿಂದ ನಿಮಗೆ ಶಾಂತಿ ಸಿಗೋದಾದ್ರೆ ನಾನು ಸಿದ್ಧನಿದ್ದೇನೆ ಅಂತ ಮರುದಿನವೇ ರಮ್ಯಾಳಿಗೆ ಈ ವಿಷಯ ತಿಳಿಸಲಾಯಿತು. ಅವಳು ಸ್ತಬ್ಧರಾದಳು. ಆ ಹಿಟ್ಲರ್ ಜೊತೆ ಮದ್ವೆನಾ?
ಎಂದಿಗೂ ಇಲ್ಲ. ಆದರೆ ನನ್ನ ತಂದೆಯ ಅನಾರೋಗ್ಯ ಮತ್ತು ಅವರ ಶಪಥದ ಮುಂದೆ ಅವಳು ಸೋತು ಹೋದ್ಲು. ಕೋಪ ಮತ್ತು ದ್ವೇಷದೊಂದಿಗೆ ಅವಳು ಮದುವೆಗೆ ಒಪ್ಪಿಕೊಂಡ್ಲು. ಆದರೆ ಡಾಕ್ಟರ್ ರಾಘವ್ ಜೀವನವನ್ನ ನರಕ ಮಾಡುವುದಾಗಿ ಮನಸ್ಸಿನಲ್ಲೇ ಶಪಥ ಮಾಡಿದ್ಲು. ಮದುವೆ ಅತ್ಯಂತ ಸರಳವಾಗಿ ನಡೆಯಿತು. ರಮ್ಯಾ ಕೆಂಪು ಬಣ್ಣದ ಮದುವೆಯ ಉಡುಪಿನಲ್ಲಿ ಅಪ್ಸರೆಯಂತೆ ಕಾಣಿಸ್ತಾ ಇದ್ಲು. ಆದರೆ ಅವಳ ಕಣ್ಣುಗಳಲ್ಲಿ ಕಿಚ್ಚಿತ್ತು. ಬೀಳ್ಕೊಡುವ ಸಮಯದಲ್ಲಿ ಅವಳು ತನ್ನ ತಂದೆಯನ್ನ ಅಪ್ಪಿ ಅತ್ತಳು. ಆದರೆ ರಾಘವ್ ಕಡೆಗೆ ನೋಡ್ಲೇ ಇಲ್ಲ. ರಾಘವ್ ಮನೆಗೆ ಅಂದ್ರೆ ಅದೇ ವಿಲ್ಲಾದ ಇನ್ನೊಂದು ಭಾಗಕ್ಕೆ ರಮ್ಯಾ ಮೊದಲ ಬಾರಿ ಬಂದಾಗ ಅವಳು ರೂಮಿನ ಬಾಗಿಲನ್ನ ಜೋರಾಗಿ ಹಾಕ್ಕೊಂಡ್ಲು. ರಾಘವ್ ಒಳಗೆ ಬಂದಾಗ ರಮ್ಯಾ ಬೆಡ್ಡಿನ ಮಧ್ಯದಲ್ಲಿ ಯುದ್ಧ ಭೂಮಿಯಲ್ಲಿ ಕುಳಿತಂತೆ ಕುಳಿತಿದ್ದನ್ನ ಕಂಡು, ನೋಡಿ ಮಿಸ್ಟರ್ ಡಾಕ್ಟರ್, ರಮ್ಯಾ ಬೆರಳು ತೋರಿಸಿ ಹೇಳಿದ್ಲು, ಈ ಮದುವೆ ಕೇವಲ ಅಪ್ಪ ಅವರಿಗಾಗಿ ಮಾತ್ರ. ನನ್ನಿಂದ ನೀವು ದೂರ ಇರಿ. ರಾಘವು ತನ್ನ ತೈಯನ್ನ ಸಡಲಿಗೊಳಿಸಿ ಸೋಫಾದತ್ತ ನಡೆದು ಹೇಳ್ದ, ನಿನಗೇನನ್ಸುತ್ತೆ? ನಾನು ನಿನ್ನನ್ನ ಮದುವೆ ಆಗೋದಕ್ಕೆ ಹಂಬಲಿಸ್ತಾ ಇದ್ನಾ? ಇಷ್ಟಪಡ್ತಾ ಇದ್ನಾ? ನಾನು ಕೂಡ ಇದನ್ನ ಅಂಕಲ್ ಅವ್ರಿಗಾಗಿ ಮಾತ್ರ ಮಾಡಿದ್ದೇನೆ. ಮಲಗು, ನನಗೆ ಬೆಳಗ್ಗೆ ಬೇಗ ಆಸ್ಪತ್ರೆಗೆ ಹೋಗ್ಬೇಕು. ರಾಘವುಲ ಈ ನಿರ್ಲಕ್ಷ್ಯ ರಮ್ಯಾಳಿಗೆ ಇನ್ನಷ್ಟು ಕಿರಿಕಿರಿ ಉಂಟು ಮಾಡಿತು. ಅವನು ಜಗಳವಾಡಬೇಕೆಂದು ಬಯಸಿದ್ಲು. ಆದರೆ ರಾಘವ್ ಅವಳನ್ನ ಪೂರ್ಣವಾಗಿ ನಿರ್ಲಕ್ಷಿಸ್ತಾ ಇದ್ದ. ದಿನಗಳು ಕಳೆದು ರಮ್ಯಾ ಮತ್ತು ರಾಘವ್ ನಡುವೆ ಒಂದು ಶೀತಲ ಸಮರ ನಡೀತಾ ಇತ್ತು. ರಮ್ಯಾ ಬೇಕಂತಲೇ ಮನೆಯಲ್ಲಿ ಜೋರಾಗಿ ಸಂಗೀತ ಹಾಕ್ತಾ ಇದ್ಲು. ರಾಘವ್ ಪುಸ್ತಕಗಳನ್ನ ಇಲ್ಲಿಂದ ಅಲ್ಲಿಗೆ ಎಸಿತಾ ಇದ್ಲು. ಊಟದಲ್ಲಿ ಖಾರ ಹಾಕ್ತಾ ಇದ್ಲು. ರಾಘವ್ ಎಲ್ಲವನ್ನ ಶಾಂತಿಯಿಂದ ಸಹಿಸಿಕೊಳ್ತಾ ಇದ್ದ. ಇದು ರಮ್ಯಾಳಿಗೆ ಮತ್ತಷ್ಟು ಕೋಪವನ್ನ ತರಿಸ್ತು. ಮತ್ತೊಂದೆಡೆ ಅಭಿಮನ್ಯು ಮತ್ತು ಡಾಕ್ಟರ್ ಆಯೇಷಾ ಕತೆ ಬೇರೆ ಕಡೆ ತಿರುಪಡಿತಾ ಇತ್ತು. ಆಯೇಷಾಳ ತಾಯಿಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅವಶ್ಯಕತೆ ಇತ್ತು ಮತ್ತು ಅವರ ಹತ್ರ ಹಣ ಇರಲಿಲ್ಲ. ಅಭಿಮನ್ಯುಗೆ ಇದು ತಿಳಿದಾಗ ಅವನು ತನ್ನ ಹೆಸರನ್ನ ಬಹಿರಂಗಪಡಿಸದೆ ಎಲ್ಲಾ ಸಹಾಯವನ್ನ ಮಾಡ್ದ. ಆದರೆ ಆಯೇಷಾಳಿಗೆ ಸತ್ಯ ತಿಳಿಯಿತು. ಅವಳು ಅಭಿಮನ್ಯುವಿಗೆ ಧನ್ಯವಾದ ಹೇಳೋದಕ್ಕೆ ಅವನ ಆಫೀಸ್ಗೆ ಹೋದ್ಲು. ನೀವಿದೆಲ್ಲ ಮಾಡೋ ಅಗತ್ಯವಿರಲಿಲ್ಲ ಎಂದು ಆಯೇಷಾ ಹೇಳಿದ್ಲು. ನಾನು ನನ್ನವರ ಕಷ್ಟವನ್ನ ನೋಡ್ಲಾರೆ ಅಂಥೇಳಿ ಅಭಿಮನ್ಯು ಅವಳ ಕಣ್ಣುಗಳಲ್ಲಿ ಕಣ್ಣಿಟ್ಟು ಹೇಳ್ದ. ಅವನ ಮಾತುಗಳಲ್ಲಿ ಒಂದು ಆಳವಾದ ಅರ್ಥ ಇತ್ತು. ಕೆಲವು ವಾರಗಳ ನಂತರ ಹವಾಮಾನ ಬದಲಾಯಿತು ಮತ್ತು ರಮ್ಯಾ ಅನಾರೋಗ್ಯಕ್ಕೆ ಒಳಗಾದ್ಲು. ಅವಳಿಗೆ ತೀವ್ರ ಜ್ವರವಿತ್ತು. ಆದರೆ ತನ್ನ ಹಠದಿಂದಾಗಿ ಅವಳು ಯಾರಿಗೂ ಹೇಳ್ತಾ ಇರಲಿಲ್ಲ. ಅವಳು ಕಂಬಳಿ ಒದ್ದು ನಡಗ್ತಾ ಇದ್ಲು. ರಾಘವ್ ಸಂಜೆ ಮನೆಗೆ ಬಂದಾಗ ರಮ್ಯಾ ಸೋಫಾದ ಮೇಲೆ ಅರೆ ಪ್ರಜ್ಞಾವಸ್ಥೆಯಲ್ಲಿ ಬಿದ್ದಿರುವುದನ್ನ ಕಂಡ. ಅವಳ ಹಣೆ ಮೇಲೆ ಮುಟ್ಟಿ ನೋಡಿದಾಗ ಅವನಿಗೆ ಆತಂಕವಾಯಿತು. ದೇವ್ರೆ, ಇಷ್ಟೊಂದು ತೀವ್ರ ಜ್ವರ! ರಾಘವ್ ಅವಳನ್ನ ಎತ್ಕೊಂಡು ಹೋಗಿ ಬೆಡ್ ಮೇಲೆ ಮಲಗಿಸ್ದ. ರಮ್ಯಾ ಕಣ್ಣು ತೆರೆ, ಔಷಧ ತೆಗೆದುಕೊಳ್ಬೇಕು. ರಮ್ಯಾ ಕಣ್ಣು ತೆರೆದಿಲ್ಲ. ನನಗೆ ಕೈ ಔಷಧ ಬೇಡ, ನನಗೆ ಏನೂ ಆಗಿಲ್ಲ ಅಂಥೇಳಿ ಹುಚ್ಚಾಟ ಮಾಡಬೇಡ. ಔಷಧ ತೆಗೆದುಕೊಳ್ದೇ ಇದ್ರೆ ಇಂಜೆಕ್ಷನ್ ಕೊಡ್ಬೇಕಾಗುತ್ತೆ ಅಂಥೇಳಿ ರಾಘವ್ ಕಟ್ಟಿನಿಟ್ಟಾಗಿ ಹೇಳ್ದ. ತನ್ನ ಕಿಟ್ಟಿನಿಂದ ಸಿರಿಂಜ್ ತೆಗೆದು ಇಂಜೆಕ್ಷನ್ ಹೆಸರು ಕೇಳುತ್ತಿದ್ದಂತೆಯೇ ರಮ್ಯಾಳಿಗೆ ಎಲ್ಲಿಂದ ಶಕ್ತಿ ಬಂತು. ಅವಳು ಎದ್ದು ಬಾತ್ರೂಮ್ ಕಡೆಗೆ ಓಡಿದ್ಲು. ಇಲ್ಲ, ನನ್ನ ಹತ್ರ ಬಂದ್ರೆ ನೋಡಿ ರಾಘವ್ ಕೂಡ ಅವಳ ಹಿಂದೆ ಓಡ್ದ. ರಮ್ಯಾ ಬಿದ್ದು ಹೋಗ್ತೀಯಾ? ಬಾತ್ರೂಮ್ನೆಲ್ಲ ಒದ್ದೆಯಾಗಿತ್ತು. ರಮ್ಯಾ ಕಾಲು ಜಾರಿ ಅವಳು ನೇರವಾಗಿ ಬಾತ್ ಟಬ್ ಕಡೆ ಬಿದ್ದಳು. ರಾಘವ್ ಅವಳನ್ನ ಉಳಿಸಲು ಹಾರಿದನು. ಇಬ್ಬರು ಒಟ್ಟಿಗೆ ಬಾತ್ ಟಬ್ನಲ್ಲಿ ಬಿದ್ರು ಮತ್ತು ಮೇಲೆ ಇದ್ದ ಶವರ್ ನಾಬ್ ತೆರೆದುಕೊಂಡು ತಣ್ಣೀರು ಇಬ್ಬರ ಮೇಲೆ ಬೀಳತೊಡಗಿತು. ರಮ್ಯಾ ಭಯ ಮತ್ತು ಚಳಿಯಿಂದ ನಡಗ್ತಾ ಇದ್ಲು ಮತ್ತು ಅವಳು ಅರಿಯದೆಯೇ ರಾಘವ್ ಶರ್ಟನ್ನ ಗಟ್ಟಿಯಾಗಿ ಹಿಡಿದುಕೊಂಡಿದ್ಲು. ಅವಳು ರಾಘವ್ ಎದೆಗೆ ಪೂರ್ತಿಯಾಗಿ ಅಂಟುಕೊಂಡಿದ್ಲು. ರಾಘವ್ ಅವಳನ್ನ ಸಂಭಾಳಿಸಿ ಅವಳ ಒದ್ದೆ ಕೂದಲನ್ನ ಮುಖದಿಂದ ಸರಸಿದ. ಆ ಕ್ಷಣದಲ್ಲಿ ನೀರಿನ ಹನಿಗಳ ನಡುವೆ ಸಮಯವೇ ನಿಂತು ಹೋದಂತೆ ಭಾಸವಾಯಿತು. ರಮ್ಯಾ ತನ್ನ ದೊಡ್ಡ ಕಣ್ಣುಗಳಿಂದ ರಾಘವನ ನೋಡಿದ್ಲು. ಇಂದು ಅವಳಿಗೆ ರಾಘವ್ ಕಣ್ಣುಗಳಲ್ಲಿ ಕೋಪ ಅಥವಾ ಕಟ್ಟುನಿಟ್ಟು ಸಿಟ್ಟು ಕಾಣಿಸ್ತಿಲ್ಲ. ಬದಲಾಗಿ ಆಳವಾದ ಚಿಂತೆ ಮತ್ತು ಇನ್ನೇನೋ ಬಹುಶಃ ಪ್ರೀತಿ ಕಂಡಿತು. ರಾಘವ್ ಉಸಿರಾಟ ರಮ್ಯಾಳ ಮುಖಕ್ಕೆ ತಗಲ್ತಾ ಇತ್ತು. ರಮ್ಯಾಳ ನಡುಕ ನೋಡಿ ರಾಘವ್ ಅವಳನ್ನ ಇನ್ನೂ ಗಟ್ಟಿಯಾಗಿ ಅಪ್ಕೊಂಡ. ನಾನು ನಿನಗೆ ಎಂದಿಗೂ ನೋವು ತಗಲೋದಕ್ಕೆ ಬಿಡೋದಿಲ್ಲ ರಮ್ಯಾ, ಎಂದಿಗೂ ಇಲ್ಲ ಎಂದು ಅವನು ಗದ್ಗದಿದ ಧ್ವನಿಯಲ್ಲಿ ಹೇಳಿದ.
ರಮ್ಯಾಳ ಹೃದಯ ಬಡಿತ ವೇಗವಾಯಿತು. ಅವಳ ದ್ವೇಷ ಕರಗುತ್ತಿರುವುದು ಅವಳಿಗೆ ಅನುಭವಕ್ಕೆ ಬಂತು. ಆ ತಣ್ಣೀರಿನಲ್ಲೂ ರಾಘವ್ ತೋಳುಗಳ ಬೆಚ್ಚಗಿನ ಆಸರೆ ಅವಳಿಗೆ ಒಂದು ವಿಚಿತ್ರ ನೆಮ್ಮದಿ ನೀಡಿತು. ರಾಘವ್ ನಿಧಾನವಾಗಿ ರಮ್ಯಾಳ ಮುಖವನ್ನ ಮೇಲೆ ಎತ್ತಿದ. ಇಬ್ಬರ ಮುಖಗಳ ನಡುವೆ ಕೇವಲ 1 ಇಂಚಿನಷ್ಟು ದೂರವಿತ್ತು. ರಮ್ಯಾ ಕಣ್ಮುಚ್ಕೊಂಡು, ಅದು ಅವಳ ಸಮ್ಮತಿಯಾಗಿತ್ತು. ರಾಘವ್ ಬಾಗಿ ತನ್ನ ತುಟಿಗಳನ್ನ ರಮ್ಯಾ ತುಟಿಗಳ ಮೇಲೆ ಇಟ್ಟ. ಆ ಸ್ಪರ್ಶ ಮೃದುವಾಗಿತ್ತು, ಆದರೆ ಅದರಲ್ಲಿ ಭಾವನೆಗಳ ಮಹಾಪೂರವೇ ಇತ್ತು. ಆ ಒಂದು ಕ್ಷಣ ಅವರ ಬಲವಂತದ ಮದುವೆಯ ಎಲ್ಲ ಗೋಡೆಗಳನ್ನ ಉರುಳಿಸಿತು. ರಾಘವ್ ಶವರ್ ಆಫ್ ಮಾಡಿ ಒದ್ದೆಯಾಗಿದ್ದ ರಮ್ಯಾಳನ್ನ ಎತ್ತಿಕೊಂಡು ಹೊರಬಂದ. ಅವಳನ್ನು ಒಣಗಿಸಿ ಬಟ್ಟೆ ಬದಲಿಸುವುದಕ್ಕೆ ಸಹಾಯವನ್ನ ಮಾಡ್ದ. ಇಡೀ ರಾತ್ರಿ ರಾಘವ್ ಅವಳ ಪಕ್ಕದಲ್ಲೇ ಕುಳಿತು ತಣ್ಣೀರಿನ ಪಟ್ಟಿ ಹಾಕ್ತಾ ಇದ್ದ. ಬೆಳಗ್ಗೆ ರಮ್ಯಾ ಕಣ್ಣು ತೆರೆದಾಗ ರಾಘವ್ ಅವಳ ಕೈಯನ್ನ ತನ್ನ ಕೆನ್ನೆಗೆ ಆಸರೆಯಾಗಿಟ್ಕೊಂಡು ಸೋಫಾದ ಮೇಲೆ ಮಲಗಿರೋದನ್ನ ಕಂಡ್ಲು. ರಮ್ಯಾಳ ಮುಖದಲ್ಲಿ ನಗು ಮೂಡಿತು. ಅವಳಿಗೆ ಅರಿವಾಯಿತು, ತನ್ನ ಹಿಟ್ಲರ್ ಡಾಕ್ಟರ್ ನಿಜಕ್ಕೂ ಅವಳ ರಕ್ಷಕನೆಂದು. ಇತ್ತ ಅಭಿಮನ್ಯುವಿನ ಅಜ್ಜಿ ಹಠಾತ್ತಾಗಿ ನಿಧನರಾದ್ರು. ಅವನು ಪೂರ್ತಿಯಾಗಿ ಕುಗ್ಗಿ ಹೋದ. ಅವನು ತನ್ನ ಹವೇಲಿಯ ಕತ್ತಲೆ ಕೊನೆಯಲ್ಲಿ ಒಬ್ಬನೇ ಕುಳಿತಿದ್ದ. ಈ ಸುದ್ದಿ ತಿಳಿದ ಆಯೇಷಾ ಅಲ್ಲಿಗೆ ಬಂದಳು. ಗಟ್ಟಿಯಾಗಿದ್ದ ಆ ಪೊಲೀಸ್ ಆಫೀಸರ್ ಇಂದು ಮಗುವಿನಂತೆ ಅಳುತ್ತಾ ಇರುವುದನ್ನ ಅವಳು ಕಂಡ್ಲು. ಆಯೇಷಾ ಸಂಕೋಚ ಬಿಟ್ಟು ಅವನ ಹತ್ತಿರ ಹೋಗಿ ಅವನ ಹೆಗಲ ಮೇಲೆ ಕೈ ಇಟ್ಲು. ಅಭಿಮನ್ಯು ಅವಳನ್ನ ನೋಡಿ ತಕ್ಷಣ ಅಪ್ಪುಕೊಂಡ. ಅವಳ ಹೆಗಲ ಮೇಲೆ ತಲೆಯಿಟ್ಟು ಬಿಕ್ಕಿ ಬಿಕ್ಕಿ ಅತ್ತ. ನಾನು ಒಬ್ಬಂಟೆ ಆದೆ ಆಯೇಷಾ ಅಂಥೇಳಿ ಅವನು ಬಿಕ್ಕಲಿಸ್ದ. ನೀವು ಒಬ್ಬಂಟಿ ಅಲ್ಲ. ಆಯೇಷಾ ಅವಳ ಕೂದಲನ್ನ ಸವರ್ತಾ ಹೇಳಿದ್ಲು. ನಾನಿದ್ದೇನೆ ಅಲ್ವಾ? ಆ ದುಃಖದ ಕ್ಷಣ ಅವರಿಬ್ಬರನ್ನ ಶಾಶ್ವತವಾಗಿ ಒಂದಾಯಿಸ್ತು. ಈ ಕತೆ ಇಷ್ಟವಾಗ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ ಪ್ರಿಯ ರಸಿಕರೇ. ಆಯೇಷಳನ್ನ ಎಂದಿಗೂ ಬಿಟ್ಟುಕೊಳ್ಳೋದಿಲ್ಲ ಎಂದು ಅಭಿಮನ್ಯು ಅದೇ ಕ್ಷಣದಲ್ಲಿ ನಿರ್ಧಾರವನ್ನ ಮಾಡಿದ. ಕೆಲವು ತಿಂಗಳುಗಳ ನಂತರ ರಾಘವ್ ಮತ್ತು ರಮ್ಯಾಳ ಜೀವನ ಈಗ ಬದಲಾಗಿತ್ತು. ಈಗ ಮನೆಯಲ್ಲಿ ಜಗಳಗಳ ಬದಲಿಗೆ ಪ್ರೀತಿಯ ತುಂಟಾಟಗಳು ನಡೀತಾ ಇದ್ವು. ಒಂದು ಸಂಜೆ ರಾಘವ್ ಬೇಗನೆ ಮನೆಗೆ ಬಂದನು. ರಮ್ಯಾ ಬಾಲ್ಕನಿಯಲ್ಲಿ ನಿಂತು ಮಳೆಯನ್ನ ನೋಡ್ತಾ ಇದ್ಲು. ರಾಘವ್ ಹಿಂದಿನಿಂದ ಬಂದು ಅವಳನ್ನ ಅಪ್ಕೊಂಡ. ಏನು ಯೋಚಿಸಿದ್ದೀರಿ ಮಿಸೆಸ್ ರಮ್ಯಾ ರಾಯ್ ಅಂತ ರಾಘವ್ ಅವಳ ಕಿವಿಯಲ್ಲಿ ಪಿಸುಗುಟ್ಟದ. ರಮ್ಯಾ ತಿರುಗಿ ಅವನ ಕುತ್ತಿಗೆಗೆ ಕೈ ಹಾಕಿದ್ಲು. ಅಂದು ನನಗೆ ಗಾಜಿನ ಚೂರು ಚುಚ್ಚದೆ ಇದ್ರೆ ಎಂದು ನಾನು ಹೀಗೆ ಜೊತೆಯಲ್ಲಿ ಇರ್ತಾ ಇದ್ವಾ ಅಂತ ಯೋಚಿಸ್ತಾ ಇದ್ದೆ. ರಾಘವ್ ನಕ್ಕ. ನೀನು ಮತ್ತು ನಿನ್ನ ತೊಂದರೆಗಳು, ನಾವು ಎಲ್ಲಿದ್ದರೂ ವಿಧಿ ನಮ್ಮನ್ನ ಒಂದೇ ಮಾಡ್ತಾ ಇತ್ತು. ಐ ಲವ್ ಯು ನನ್ನ ಡಾಕ್ಟರ್ ಅಂತ ಹೇಳತ್ಲು. ಐ ಲವ್ ಯು ಟು ನನ್ನ ತೊಂದರೆ ಕಷ್ಟವೇ ಅಂತೇಳಿ ರಾಘವ್ ನಗುತ್ತಾ ಅವಳನ್ನ ಎತ್ತುಕೊಂಡ. ಹೊರಗೆ ಮಳೆ ಜೋರಾಗಿತ್ತು, ಆದರೆ ಅವರ ಕೋಣೆಯಲ್ಲಿ ಪ್ರೀತಿಯ ಬೆಚ್ಚಗಿನ ಅನುಭವವಿತ್ತು. ಅದು ಈಗ ಜೀವನ ಪೂರ್ತಿ ಉಳಿಯುವಂತಿತ್ತು. ಪ್ರಿಯ ವೀಕ್ಷಕರೇ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಬ್ಸ್ಕ್ರೈಬ್ ನಮ್ಮ ಹೊಸ ಕತೆ ಬರೆಯುವುದಕ್ಕೆ ಸ್ಫೂರ್ತಿಯನ್ನು ಕೊಡುತ್ತದೆ. ಧನ್ಯವಾದಗಳು.